ಆ ಯುವತಿ ಬಸ್ನಲ್ಲೇ ನಿದ್ದೆಗೆ ಜಾರಿದ್ಲು. ಇದನ್ನೇ ನೋಡ್ತಾ ಇದ್ದ ಕಾಮುಕ ಕಂಡಕ್ಟರ್ ಆಕೆ ಪಕ್ಕದಲ್ಲೇ ನಿಂತು ಮಾಡಬಾರದನ್ನ ಮಾಡಿದ್ದಾನೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾಮಾಸುರ ಲಾಕ್ ಆಗಿದ್ದಾನೆ. ಬಸ್ನಲ್ಲೇ ಕಾಮಾಸುರ ಕಂಡಕ್ಟರ್ ಕಳ್ಳಾಟ. ಯುವತಿ ಖಾಸಗಿ ಅಂಗಕ್ಕೆ ಕೈ ಹಾಕಿ ಕ್ರೌರ್ಯ. ಶಿವ ಜಗತ್ತಲ್ಲಿ ಎಂತೆಂಥ ಕಾಮ ಕ್ರಿಮಿಗಳಿದ್ದಾರೆ ನೋಡಿ. ಹುಡುಗಿರನ್ನ ನೋಡಿದ್ರೆ ಸಾಕು ಕಾಮದ ಕಣ್ಣಾಕಿ ರಾಕ್ಷಸರಂತೆ ವರ್ತಿಸ್ತಾರೆ. ಇವನ ಮುಖ ಸರಿಯಾಗಿ ನೋಡ್ಕೊಂಡ್ಬಿಡಿ, ತೇಟ್ ಪ್ರೊಫೆಷನಲ್ ಕಾಮುಕನ ಥರನೇ ಕಾಣಿಸ್ತಾನೆ. ಬಸ್ನಲ್ಲಿ ಚೆನ್ನಾಗಿರುವಂಥ ಹುಡುಗಿರನ್ನ ಕಣ್ ಬಿಡ್ಕೊಂಡು ನೋಡೋದೇ ಇವನ ಚಟ. ಹೆಸರು ಪ್ರದೀಪ್ ನಾಯ್ಕರ್ ಅಂತ ಹೇಳ್ಕೊಳ್ಳೋದಕ್ಕೆ KSRTC ಕಂಡಕ್ಟರ್. ಆದರೆ ಈ ಬೊಕ್ಕು ತಲೆ ಬೋಳಾಸುರನ ಅಡ್ನಾಡಿ ಕೆಲಸ ನೋಡಿದ್ರೆ ಛೀ ಥೂ ಅಂತ ಕ್ಯಾಕರಿಸಿ ಉಗಿಬೇಕು ಅನ್ಸುತ್ತೆ. ಬಾಗಲಕೋಟೆ ಮೂಲದ ಪ್ರದೀಪ್ ಮಂಗಳೂರಿನಲ್ಲಿ ಗುತ್ತಿಗೆ ಆಧಾರದಲ್ಲಿ KSRTC ಕಂಡಕ್ಟರ್ ಆಗಿದ್ದ. ಟಿಕೆಟ್ ಕೊಟ್ಟು ಸುಮ್ಮನೆ ಇದ್ದಿದ್ರೆ ಇವತ್ತು ಈ ಸ್ಟೋರಿಗೆ ವಿಲನ್ ಆಗ್ತಾ ಇರಲಿಲ್ಲ. ಆದರೆ ಈ ಕಿರಾತಕ ಕಾಮದ ನಶೆ ನೆತ್ತಿಗೇರಿಸಿಕೊಂಡು ಬಸ್ನಲ್ಲಿ ಮಾಡಬಾರ್ದ ಕೆಲಸವನ್ನ ಮಾಡಿದ್ದಾನೆ. ಏಪ್ರಿಲ್ 22ರಂದು ಉಳ್ಳಾಲ ಮುಡಿಪು ರಸ್ತೆ ಮಾರ್ಗದಲ್ಲಿ ಬಸ್ ಹೋಗ್ತಾ ಇತ್ತು. ಈ ವೇಳೆ ನಿದ್ದೆ ಮಾಡ್ತಾ ಇದ್ದಂಥ ಯುವತಿ ಬಳಿ ಬೆಕ್ಕಿನಂತೆ ಹೋಗಿದ್ದಾನೆ. ಪಕ್ಕದಲ್ಲೇ ನೆಟ್ಕೊಂಡು ಆಕೆಯ ಖಾಸಗಿ ಅಂಗಕ್ಕೆ ಕೈ ಹಾಕಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ. ಈ ವೇಳೆ ಸಹ ಪ್ರಯಾಣಿಕರು ಕಾಮ ಕ್ರಿಮಿಯ ಕೃತ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. KSRT ಬಸ್ಸಲ್ಲಿ ಒಂದು ನಿರ್ವಾಹಕ ಒಂದು ಅಮಾಯಕ ನಿದ್ರೆ ಮಾಡುತ್ತಿರುವ ಒಂದು ಹುಡುಗಿಗೆ ಕೀಟಲೆ ಮಾಡುತ್ತಿರುವುದು ಮತ್ತು ಮೇಲಿಗೆ ಕೈ ಹಾಕುವ ಅಂಗಾಂಗಕ್ಕೆ ಕೈ ಹಾಕುವಂಥ ಒಂದು ಕೀಳು ಮಟ್ಟಕ್ಕೆ ಹೋಗಿರುವಂಥ ಸ್ಥಿತಿ. ಇದು ಇಡೀ ಜಿಲ್ಲೆಗೆ, ಬುದ್ಧಿವಂತರ ಜಿಲ್ಲೆಗೆ ಒಂದು ತುಂಬ ನಾಚಿಕೆಗೆಂಡ ಒಂದು ಸಂಗತಿಯಾಗಿದ್ದು. ಅದು ಈ ಹಗಲು ಹೊತ್ತಲ್ಲಿ ಈ ಥರ ಒಂದು ಒಬ್ಬ ಅನಾಗರಿಕ ವ್ಯಕ್ತಿಯಾಗಿ ಒಂದು ಮಾಡ್ತಾನೆ ಅಂತ ಹೇಳಿದರೆ ನಮಗೆ ನಿಜವಾಗಿಯೂ ನಾಚಿಕೆಗೇಡು. ಇಂಥ ಕೇಸ್ಗಳಲ್ಲಿ ಒಂದು ಪೋಕ್ಸೋ ಕಾಯ್ದೆಯನ್ನು ಸಹ ಇದು ಮಾಡಿ ಒಂದು 6 ತಿಂಗಳ ಒಳಗೆ ಹಾಕಿದರೆ ಉಳಿದವರಿಗೆ ಇದು ಮಾದರಿಯಾಗ್ತದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೀಚಕ ಕಂಡಕ್ಟರ್ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಈ ಸಂಬಂಧ ಕೊಣಾಜೆ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪ್ರದೀಪ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಕಂಡಕ್ಟರ್ ಹುದ್ದೆಯಿಂದ ಅಮಾನತು ಮಾಡಲಾಗಿದೆ. ಅದು ನಮ್ಮದೇ ಡಿಪೋ 3ರದು ಕಂಡಕ್ಟರು. ಅವನು ಹೆಸರು ಪ್ರದೀಪ್ ಅಂತೇಳಿ. ಅವನು ಆ ಕಿರುಕುಳ ಕೊಟ್ಟಿರೋದು ವಿಡಿಯೋದಲ್ಲಿ ಕ್ಲಿಯರಾಗಿ ಇದೆ, ಸ್ಪಷ್ಟವಾಗಿದೆ. ಸೊ ಅದು ಬಂದ ಕೂಡಲೇ ಇಮಿಡಿಯೇಟ್ಲಿ ನಾವಿಲ್ಲಿ ಆಫೀಸಲ್ಲಿ ಅವ್ರ ಮೇಲೆ ಕ್ರಮ ತಗೊಂಡು ಅವರನ್ನು ಅಮಾನತು ಮಾಡಿದ್ದೀವಿ. ಈಗ ಪೆಂಡಿಂಗ್ ಎಂಕ್ವೈರಿ ಸಸ್ಪೆನ್ಷನ್ ಆಗಿದೆ. ಸೊ ಸಸ್ಪೆನ್ಷನ್ ಅಂತ ಹೇಳಿದರೆ ಈಗ ಅವರಿಗೆ ಡ್ಯೂಟಿ ಸಿಗೋದಿಲ್ಲ. ಇನ್ನು ಎಂಕ್ವೈರಿ ಮೇಲೆ ಏನು ಕ್ರಮ ತಗೋಬೇಕು ಅಂತ ನಾವು ಆಮೇಲೆ ತೀರ್ಮಾನ ಮಾಡಬೇಕಾಗ್ತದೆ. ಯಾಕಂದರೆ ಈ ಕೇಸಲ್ಲಿ ಅವನು ವಜಾನೂ ಕೂಡ ಆಗ್ಬೋದು, ಯಾಕಂದರೆ ಅಷ್ಟು ಸೀರಿಯಸ್ ಆಗಿದೆ ಇದು. ಬಸ್ನಲ್ಲಿ ಓಡಾಡುವ ಮುನ್ನ ಹುಡುಗಿಯರು ಇಂಥ ಕಾಮುಕ ಕಂಡಕ್ಟರ್ ಬಗ್ಗೆ ಎಚ್ಚರ ವಹಿಸಬೇಕು. ಒಟ್ಟಾರೆ ಕಂಡ ಹೆಣ್ಮಕ್ಕಳ ಮೇಲೆ ಕೈ ಹಾಕುವಂಥ ಕೀಚಕನಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.